ఇందులో భాగంగా మన ఆత్మీయ శరణబంధువులు శ్రీ వీరయ్య స్వామి గారు ఈనాటి వచన వైభవ కార్యక్రమంలో శరణుల వచనామృతాన్ని మనందరికి అందించవలసిందిగా వారితో ప్రార్థిస్తూ వారిని సాధారణంగా వేదికపైకి ఆహ్వానిస్తారు. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಬೆಳಗಿನ ಹಸರು ನಾಡೆಲ್ಲ ಹರಿಯಲಿ, ಬಸವ ಚೇತನದ ಜ್ಯೋತಿ ಮನದಲ್ಲಿ ಬೆಳಗಲಿ, ಬಸವ ರಚಿಸಿದ ವಚನ ಮನೆ ಮನೆಯಲ್ಲಿ ನೆಲೆಯಲಿ, ಬಸವ ಎಂಬ ಮಂತ್ರ ನಮ್ಮ ಉಸಿರಾಗಲಿ. ಇಂತಿ ಬಸವ 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 ಬಸವಣ್ಣ ಯುತಿರ್ಜನಯ್ಯ ವೀರಯ್ಯ ಪ್ರಿಯ ಗುರು ಬಸವಲಿಂಗ. ಪ್ರಥಮಂತು ಬಸವಣ್ಣ, ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕ್ತನಾದಿನ ಗುರುವೆ ಯೋಗಿನಾಥ. ಇದು ಶಿವಯೋಗಿ ಸಿದ್ದರಾಮೇಶ್ವರ ಅಂತ ಮಹಾನ್ ಶಿವಯೋಗಿ. ಶಿವಯೋಗಿ ಅಂದ್ರೆ ಶಿವನನ್ನೇ ತಾನಾಗಿದ್ದಂತ ಯೋಗಿ, ಅವರು ಶಿವಯೋಗಿ ಅಂತಾರ. ಶಿವನೇ ತಾನಾಗಿರ್ತಾರ ಮತ್ತು ಅವರು ಅಂತ ಯೋಗಿ ಯಾರಿಗೆ ಹೋಗಲಿದ್ದಾರೆ? ಗುರು ಬಸವಣ್ಣವ್ರಿಗೆ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಬಹುತನಾದಿನ ಗುರುವೆ ಯೋಗಿನಾಥ. ಇದೇ ಪರಂಪರೆಯನ್ನು, ಭಕ್ತಿ ಪ್ರವಾಹವನ್ನು ಕಬೀರ್ದಾಸ್ ಮಾತು ಹೇಳ್ತಾರೆ. ಗುರು ಗೋವಿಂದ ದೋನೋ ಕಡೆ ಕಾಕೆ ಲಾಗೈ ಪಾಯ್, ಬಲಿಹಾರಿ ಗುರು ಆಪ್ನೆ ಗೋವಿಂದ ದಿಯೋ ದಿಖಾಯ್ ಅಂತ ಹೇಳ್ತಾರೆ. ಒಂದು ವೇಳೆ ಗುರು ಮತ್ತೆ ಶಿವ ಪರಶಿವ ಇಬ್ರು ಮಾತಾಡ್ಕೋತ ಅಲ್ಲಿಂದ ಬರ್ತಾ ಇದ್ರೆ ನಾವು ಯಾರ ಕಾಲ್ ಮಾಡ್ಬೇಕು? ಗುರು ಪರಂಪರೆ ಶುರು ಆಗಿದ್ದು ಬಸವಣ್ಣನವರ ಕಾಲಿಂದೇ. ಅದಕ್ಕೆ ಮುಂಚೆ ಏನ್ ಮಾಡ್ತಿರು? ಶಿವನ ಮೊರೆ ಹೋಗ್ತಿರು. ಗುರು ಪರಂಪರೆ ಶುರು ಆಗಿದ್ದು ಶತಾಬ್ದ ಯಾವ್ದಂದ್ರೆ ಖಚಿತವಾಗಿ ಅಸಗೆ 12ನೇ ಶತಮಾನ. ಅಂದ್ರೆ ಸ್ಟ್ರಾಂಗ್ನೆಸ್, ದೃಢ ವಿಶ್ವಾಸ, ಗುರುವಿನ ಬಗ್ಗೆ ಒಂದು ಅಭಿಪ್ರಾಯ. ಶರಣರು ಹೇಳ್ತಾರ, ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ತತ್ವ ಅಂದ್ರೆ ಎಲ್ಲ ತತ್ವ. ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕ್ತನಾದಿನ ಗುರುವೆ ಯೋಗಿನಾಥ. ಇದು ನಮ್ಮ ಶರಣ ಸಂಸ್ಕೃತಿ. ಮೊದಲನೇದಾಗಿ ನಾವು ಮೊರೆ ಹೋಗೋದು ಯಾರಿಗೆ? ನಾವು ಏನಾದ್ರೆ ಗುರುವಿಗೆ ಮೊರೆ ಹೋಗ್ಬೇಕು. ಯಾಕಂತಂದ್ರೆ ಹರ ಮುನಿದರೆ ಗುರು ಕಾಯುವನು. ಹರವೆಂದ್ರೆ ಮುಳುಗನನ್ಕೋ ಗುರು ಕಾಯ್ತಾನ. ಗುರು ಮುನಿದರೆ ಹರನು ಕಾಯಲ್ಲ. ನಾ ಬರಲ್ಲಪ್ಪ, ಶಿವ ಅಂತನಂತ, ಪರಶಿವ ದೇವ್ರಂತನಂತ. ಗುರು ಮುನಿದರಂತೂ ನನ್ನ ಕೈಲಿ ಆಗಲ್ಲ ಸುಧಾಸ್ ಅಂತ ಹೇಳ್ತಾರೆ. ಅಷ್ಟೇ ಗುರುವಿಗೆ ಏನ್ ಮಾಡ್ಬೇಕು? ಯಾಗಲಿಕ್ಕೆ ಸ್ಮರಣೆ ಮಾಡ್ತಾ ಇರ್ಬೇಕು, ಅವ್ರ ಸೇವದಲ್ಲಿ ಇರ್ಬೇಕು. ಗುರು ಅಂದ್ರೆ ಇಲ್ಲಿ ಏನು? ನಮ್ಮ ಶರಣ ಸಾಹಿತ್ಯದಲ್ಲಿ ನಮ್ಮ ಧರ್ಮಗುರು ಬಸವಣ್ಣ ಆದ್ರೆ ನಮ್ಮ ಜ್ಞಾನ ಗುರು, ನಮ್ಮ ಅರಿವು. ಎರಡು ಮತ್ತಿಲ್ಲಿ ಅಂತರಂಗ ಬಹಿರಂಗ ಅಂತೀವಲ್ಲ, ಬಹಿರಂಗದಲ್ಲಿ ಗುರು ಬಸವಣ್ಣನಾದ್ರೆ ಅಂತರಂಗದಲ್ಲಿ ಏನಾಗಬೇಕು? ನಮ್ಮ ಅರಿವೇ ಗುರು. ಇಂಥ ಅರಿವೇ ಗುರುವಾದಂತ ನಮ್ಮ ತತ್ವ ಬಸವ ಸಾಹಿತ್ಯ, ವಚನ ಸಾಹಿತ್ಯ ಹೆಂಗಿದೆ ಅಂದ್ರೆ ಸಾಹಿತ್ಯಕ್ಕೆ ಸಾಹಿತ್ಯ, ಶಾಸ್ತ್ರಕ್ಕೆ ಶಾಸ್ತ್ರ, ವಚನ ವಾಂಗ್ಮಯ ಅಂತ ಅಂತಾರ. ಒಬ್ಬ ಶರಣರು ಹೇಳ್ತಾರೆ, ಕಲಬುರಗಿ ಹೇಳ್ತಾರೆ ಮಾತು. ಕಲಬುರಗಿ ಶರಣರು ಹೇಳ್ತಾರ, ಸಾಹಿತ್ಯಕ್ಕೆ ಸಾಹಿತ್ಯ ಯಾವುದು? ಒಂದು ಸಾಹಿತ್ಯ ಅಂದ್ರೆ ಬಹಳ ದೊಡ್ಡದೈತದು. ಅದಕ್ಕೆ ಅದು ಸಾಹಿತ್ಯಕ್ಕೆ ಸಾಹಿತ್ಯ, ಶಾಸ್ತ್ರಕ್ಕೆ ಶಾಸ್ತ್ರ, ವಚನ ವಾಂಗ್ಮಯ, ವಚನ ಶಾಸ್ತ್ರವೇ ಅವಕ್ಕೆಲ್ಲಕ ಅತ್ಯಧಿಕ ಶ್ರೇಷ್ಠ ಅಂತ ಹೇಳ್ತಾರೆ ಕಲಬುರಗಿ ಅವರು. ಅದೇ ಅಂತಂತ ಹೇಳ್ತಾರೆ ಅಂದ್ರೆ ವಚನ ಅಂದ್ರೆ ಅರ್ಥ ಏನಿಲ್ಲಿ? ವಚನ ಅಂದ್ರೆ ಅರ್ಥ ವಚನ ಅಂದ್ರೆ ವಚಿಸು, ಚಲಿಸು, ಮತ್ತೆ ನಯನಿಸು. ಇದು ಅರ್ಥ ಏನಂದ್ರೆ ಇನ್ನೊಂದು ಅಂದ್ರೆ ಪ್ರಮಾಣ. ಐ ಪ್ರಾಮಿಸ್, ನಾನು ಒಂದ್ ವೇಳೆ ಮಾತಾಡಿದ್ರೆ ನಾನು ಪ್ರಾಮಿಸ್. ವಚನ, ನಾ ವಚನ ಕೊಡ್ತೀನಪ್ಪ ನಿಮ್ಗೆ. ಈ ವಚನಗಳೆಲ್ಲ ಹಂಗೆ ಇದೆ, ಯಾವ ನುಡಿ ಮಾತು ಅವೆಲ್ಲವು. ವಚನ ಅಂದ್ರೆ ಪ್ರಾಮಿಸ್, ಅದು ಅದೇ 100% ನಾನು ಪ್ರಾಮಿಸ್ ಅಂತ ಹೇಳ್ತಾರೆ. ಮತ್ತೆ ವಚನ ಅಂದ್ರೆ ಪ್ರತಿಜ್ಞೆ,
ಆತ್ಮ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಿ, ಅದಕ್ಕೆ ವಚನ ಅಂತ ಅಂತಾರಂತವ್ರು. ಅದಕ್ಕೆ ಏನಂತಂದ್ರೆ ಅನುಭವಿಗಳ ಆಚಾರ್ಯರ ಸಾಹಿತ್ಯವಲ್ಲ, ಇದು ಅನುಭವಿಗಳ ಸಾಹಿತ್ಯ. ಆಚಾರ್ಯರ ಸಾಹಿತ್ಯ ಅಂದ್ರೆ 4 ಗೋಡಿ ಮಧ್ಯೆ ನಡು ಕೂತಿ ಬರ್ದಿದ್ದ ಸಾಹಿತ್ಯ ಅಲ್ಲ ಇದು. ದೇಶ ಸಂಚಾರ ಮಾಡಿ ಆ ಕಡೆ ಈ ಕಡೆ ಏನ್ ನಡೀತದ ಏನಿಲ್ಲ ಅಂತ ತಿಳ್ಕೊಂಡು ಬರ್ದಿದ್ದ ಸಾಹಿತ್ಯ ವಚನ ಸಾಹಿತ್ಯ. ಎಲ್ಲೋ ಗಿಡಕಲ ಕೂತು ಬರ್ದಿಂದಲ್ಲ ಇದು, ಎಲ್ಲೋ ಗುಡ ಕೂತಿ ಬರ್ದಿಂದಲ್ಲ ಇದು, ಎಲ್ಲೋ 4 ಗೋಡಿ ನಡು ಕೂತಿ ಬರ್ದಿದ್ದ ಸಾಹಿತ್ಯ ಅಲ್ಲ ಇದು. 4 ಮಂದಿ ಹೋಗ್ಯಾರ, ಶರಣರುಗಳಿಗೆ ಹೋಗ್ಯಾರ, ದೀನಗಳಿಗೆ ಹೋಗ್ಯಾರ, ದಲಿತರುಗಳಿಗೆ ಹೋಗ್ಯಾರ, ಅವ್ರು ಹೋಗ್ಯಾರ, ಇವ್ರು ಹೋಗ್ಯಾರ. ಅವ್ರೆಲ್ಲರ ಕೈಲಿ ತಾನು ಬರ್ದಿ ಬಸವಣ್ಣವರು ಬೇರೆ ಕೈಲಿ ಬರ್ಸ್ಲಕಚ್ಚಾರ. ಅದು ವಚನ ಸಾಹಿತ್ಯ. ಅದ್ರಲ್ಲಿ ನಾವು ವಿಶಿಷ್ಟವನ್ನು ನಾವು ಗಮನಿಸಬೇಕು, ಹೆಂಗ ನಮ್ಮ ವಚನ ಸಾಹಿತ್ಯ. ಇದೇ ವಚನ ಸಾಹಿತ್ಯವನ್ನು ನಾವು ನೋಡ್ಕೊತ ಬಂದ್ರೆ 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆಗೋಯ್ತು. ಎಲ್ಲರೂ ಕುಲಜ್ಞೆ ಮಾಡ್ತಾರೆ, ಕಲ್ಯಾಣ ಕ್ರಾಂತಿ ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತು ಲಿಂಗಾಯತರ ಮೇಲೆ, ಎಷ್ಟು ಅತಲಾಕುತಲವಾಯಿತು ಆಗಿನ ಕಾಲದಲ್ಲಿ, ಎಷ್ಟು ರಕ್ತಪಾತ ಆಯಿತು. ಶರಣರು ಅಂಜಿಲ್ಲ, ಅಳಕದಿರು ಬೆಳಕದಿರು ಮನವೇ ನಿಜವನ್ನ ನಿಶ್ಚಿಂತವಾಗಿರು ಅಂತ ಹೇಳ್ತಾರೆ ಶರಣರು. ಅವ್ರು ಏನ್ ಮಾಡಿರ ಅಂದ್ರೆ ತನ್ನ ಪ್ರಾಣ ಸಲಕ್ಕೆ ಅವರು ಓಡೋಗಿಲ್ಲ, ವಚನ ಸಾಹಿತ್ಯ ರಕ್ಷಣೆ ಸಲಕ್ಕೆ ಓಡಿರೋರು. ನನ್ನ ಪ್ರಾಣ ಹೋಯ್ತಂತ ಯಾರೂ ಓಡೋಗಿಲ್ಲ ಶರಣರು. ಇಲ್ಲಿ ವಚನ ಸಾಹಿತ್ಯ ಸುಟ್ಟೈತವ, ವಚನ ಸಾಹಿತ್ಯ ಹೋಯ್ತವ, ಹಾಳಾಗೋಯ್ತವ ಅಂತ ಹೇಳಿ ಅವ್ರು ಹೊತ್ಕೊಂಡು ಹೋಗಿರೋ ಶರಣರು. ಅಂತ ವಚನ ಸಾಹಿತ್ಯವನ್ನು ಅಲ್ಲಿ 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 ಮುಚ್ಚಿಟ್ರ ಎಷ್ಟು ವಚನ ಸಿಕ್ಕ್ಯವ ಇದುವರೆಗೆ ಅಂದ್ರೆ ನಮ್ಗೆ 23,000 ವಚನಗಳು ಮಾತ್ರ ಸಿಕ್ಕ್ಯವ. 280 ಕೋಟಿ ವಚನಗಳನ್ನು ಹೇಳ್ತಾರೆ ಶರಣರು. 1,96,000 ಶರಣರು ದೇಶದಲ್ಲಿ ಬರ್ತಾರೆ, 280 ಕೋಟಿ ಅಂತ ಹೇಳ್ತಾರೆ ಅವರು. ಅಷ್ಟು ವಚನ ಬಂದು ನಮ್ಗೆ ಸಿಕ್ಕ್ಯವ 23,000 ಚಿಲ್ಲರ, ಅದು ಹೆಚ್ಚ ಕಡಿಮೆ 23,000 ಸಿಕ್ಕರೆ ಬಸವಣ್ಣನವರ ವಚನ ಸಿಕ್ಕಿವ ಅಂದ್ರೆ 1428 ಅರೌಂಡ್ ಹೆಚ್ಚ ಕಡಿಮೆ 1464 ವಚನಗಳು ಬಸವಣ್ಣವರು ಸಿಕ್ಕ. ಅದೇ ವಚನ ಸಾಹಿತ್ಯವನ್ನು ಈವರೆಗೆ ಮೊದಲನೇ 12ನೇ ಶತಮಾನದಿಂದ 13ನೇ ಶತಮಾನದವರೆಗೆ ಅದು ಪ್ರಕ್ಷಿಪ್ತವಾಗಿದ್ದುವು, ಯಾರಿಗೆ ಕಣ್ಣಿಗೆ ಕಾಣಲಿಲ್ಲ. ಯಾಕಂದ್ರೆ ಶರಣರು ಆತರ ಮುಚ್ಚಿಕಿದ್ರು ವಚನಗಳನ್ನು. ಇವ್ರು ನೋಡಿದ್ರೆ ಸುಟ್ಟಾಕ್ತಾರಪ್ಪ ಇವರು. 13ನೇ ಶತಮಾನದಲ್ಲಿ ಏನಿತ್ತು ಅಂದ್ರ ಒಬ್ರು ವಚನ ಸಾಹಿತ್ಯದ ಬಗ್ಗೆ ಪ್ರೇರೇಪಣೆಗೊಂಡ್ರು. ಹೆಂಗ್ ಪ್ರೇರೇಪಣೆಗೊಂಡ್ರು? ಫಾರ್ ಎಕ್ಸಾಂಪಲ್, ಹದಿಮೂರನೇ ಶತಮಾನದಲ್ಲಿ ಪಾಲ್ಕುರ್ಕಿ ಸೋಮನಾಥರು, 13ನೇ ಶತಮಾನದಲ್ಲಿ ಪಾಲ್ಕುರ್ಕಿ ಸೋಮನಾಥರು ಬಸವ ಪುರಾಣವನ್ನು ಬರೀತಾರೆ. ಅವಾಗ ನೋಡಿ ಬಸವಣ್ಣನವರ ಪ್ರಭಾವ ಜನರ ಮೇಲೆ ಬೀಳ್ತದೆ. ಆಗ 200 ವರ್ಷ ಮುಚ್ಚೋಗಿದಂತಹ ಶರಣ ಸಾಹಿತ್ಯ ಪ್ರೇರೇಪಣೆ ಮಾಡಿದ್ಯಾರು ಲೋಕಕ್ಕೆ ಅಂದ್ರೆ ಪಾಲ್ಕುರ್ಕಿ ಸೋಮನಾಥರು ಬಸವ ಪುರಾಣದಿಂದ. ಅಲ್ಲಿಂದ ಏನಿರ್ತದ ಅಂದ್ರ ಬರ್ತಾ 15ನೇ ಶತಮಾನ 16ನೇ ಶತಮಾನದಲ್ಲಿ ಯಡಿಯೂರು ಸಿದ್ದಲಿಂಗೇಶ್ವರ ಶಿವಲಿಂಗಗಳು ರಾತ್ರಿ ಬೆಳಗನೆ ಬಸವ ಚಿಂತನೆ ಮಾಡ್ತಾ ವಚನಗಳನ್ನು ತಗೊಂಬೋದು, ಅವ್ರ ಮಠದಿದ್ದ ವಚನಗಳು ತೆಕ್ಕೊಬೋದು. ಅವರು ಮೊದಲನೇ ಸಂಕಲನೆ ಕಾರ್ಯಕ್ರಮ ಮಾಡಿದ್ರು ಅವರು ಯಡಿಯೂರು ಸಿದ್ದಲಿಂಗೇಶ್ವರು, ಟೋಟಲ್ ಸಿದ್ದಲಿಂಗ ಶಿವಯೋಗಿ ಅವ್ರು ಸಂಕಲನೆ ಮಾಡಿದ್ರು, ಸಮಗ್ರ ವಚನ ಪಾಠಾಂತರ ಮಾಡಿದ್ರು, ಪರಿಷ್ಕಾರ ಮಾಡಿದ್ರು ಆ ಕಾಲದಲ್ಲಿ 15ನೇ ಶತಮಾನ. ಅವ್ರು ಏನಂದ್ರೆ ಡೈರೆಕ್ಟ್ ಆಗಿ ಶರಣರು ಬರೆದಂತ ವಚನಗಳ ಸಂಕಲನ ಮಾಡಿದ್ದು ಯಡಿಯೂರು ಸಿದ್ದಲಿಂಗೇಶ್ವರು. ಆದ್ಮೇಲೆ ಏನಾಯ್ತು, ವಿರಕ್ತ ಮಠಗಳು ಸ್ಟಾರ್ಟ್ ಆದವು. ವಿರಕ್ತ ಮಠಗಳಲ್ಲಿ ಏನು ಅರ್ಥ ಇದ್ರು ಫುಲ್ ಫಾರ್ಮ್ ವಿರಕ್ತ ಮಠ, ರಕ್ತ ಸಂಬಂಧವಿಲ್ಲಂತ ಮಠ ವಿರಕ್ತ ಮಠ. ಅದ್ರಲ್ಲಿ ಯಾರೋ ಸಂಬಂಧ ಇರೋ ಎಲ್ಲರೂ ನಮ್ಮವರೇ. ಮತ್ತೇನಂತಂದ್ರ ಎಲ್ಲ ರಕ್ತ ಯಾರ್ಯಾರ ಬಳಿ ಇದೆಯೋ ಎಲ್ಲೋ ಸಂಬಂಧ ಒಂದೇ, ಇಲ್ಲಿ ಬೇರೆ ಭಾವನೆ ಇಲ್ಲ, ಅದು ವಿರಕ್ತ ಸಂಬಂಧ ಅಂತ ಹೇಳ್ತಾರೆ ಶರಣರು. ಅಂದ್ರೆ ವಿರಕ್ತ ಮಠಗಳು ಸ್ಟಾರ್ಟ್ ಆಗುವಾಗ ವಿರಕ್ತ ಮಠಗಳು ಶುರುವಾಗಿ ಏನಾಯ್ತು. ಮತ್ ಮುಂದೆ 15ನೇ ಶತಮಾನ 16ನೇ ಶತಮಾನದಲ್ಲಿ ಶೈವ ಪರಂಪರೆಯಲ್ಲಿ ಕಾಳಮುಖ ಪಾಶುಪತ ಮಠಗಳೆಲ್ಲ ನಾಥ ಪರಂಪರೆಗಳು ಬಂದ್ರು. ಮತ್ತೆ ನಾಥ ಪರಂಪರೆ ಅಂದ್ರೆ ಯಾವ ಪರಂಪರೆ? ಈ ಫಾರ್ ಎಕ್ಸಾಂಪಲ್ ನಾಥ ಪರಂಪರೆಗಳು. ಈಗ ಮತ್ತೆ ಮಲ್ಲಿನಾಥ, ಸಿದ್ದರಾಮೇಶ್ವರರು ನಾಥ ಪರಂಪರೆಗಳು ಬಂದವ್ರೆ. ಮಲ್ಲಿನಾಥ ವಚನ ಅಂಕಿತರು ನಾಥ ಪರಂಪರೆವರೇ. ಮತ್ತ ಬೊಂಡಿನಾಥ, ರಾಮನಾಥ, ಜೇರದಾಸಯ್ಯನವರು ಕೂಡ ನಾಥ ಪರಂಪರೆಗಳು. ಆ ನಾಥ ಅಂಬೋದ್ನು ಶರಣರು ಬಂದ್ರು. ಬಟ್ ಅವ್ರಿಗೆ ಅರಿವೇನಿತ್ತು ಅಂತಂದ್ರೆ ಗುರು ಲಿಂಗ ಜಂಗಮ ಮೊದಲೇ ಇದ್ರು. ಶರಣರು ಅದಕ್ಕೆ ಏನ್ ಮಾಡಿ ಅಂದ್ರೆ ಅದಕ್ಕೆ ಭಾವಾರ್ಥ ಬೇರೆ ಕೊಟ್ಟರು. ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ ಅಂತಂದ್ರೆ ಅರಿವು ಕೊಟ್ಟರೆ ಈ ಮುಂದೆ ಮಾಡ್ಕೊತ ಬಂದಿದ್ದು 17ನೇ ಶತಮಾನದಲ್ಲಿ ಅಂತಂದ್ರೆ ಕಲಬೆರಕೆಗಳಾದವು ಅನ್ಮತಿಲ್ಲಿ. ಹಾಗೇನಂತಂದ್ರೆ 16ನೇ ಶತಮಾನದಲ್ಲಿ ಮತ್ತೆ ಸಂಕಲನ ಶುರುವಾಯ್ತು.
ಆ ಶರಣ ತತ್ವವನ್ನು ಆಪೋಷಣ ಮಾಡಿದರು, ಆಪೋಷಣ ಮಾಡಿದ್ರು. ಯಾಕಂದ್ರೆ ವಿಭೂತಿ ಸೇವದ, ರುದ್ರಾಕ್ಷಿ ಸೇವದ, ಗುರು ಸೇವರ, ಲಿಂಗ ಸೇವರ ಇವರಿಗೆ. ಸೊ ಏನ್ ಮಾಡಿದ್ರು ಅಂದ್ರೆ ಶರಣ ತತ್ವಕ್ಕೆ ಬಿಡಿಸಿ ಇವರು ಜೋಡಣೆ ಶುರು ಮಾಡಿದ್ರ. ಮತ್ತೆ ಅವರೊಳಗೆ ಕೆಲವೊಂದು ಜನ ಅದ್ರ ಶ್ಲೋಕಗಳು ಯಾರು ಮಾಡೋದು, ಶ್ಲೋಕಗಳು ಯಾರು ಶರಣರ ಸಾಹಿತ್ಯದಲ್ಲಿ ಯಾರು ಶ್ಲೋಕಗಳು ಬಳಸಿಲ್ಲ ಅಂತ ಒಂದು ಪ್ರೂಫ್ ಹೇಳ್ತೇವೆ ನಿಮಗೆ. ಹೆಂಗಂದ್ರೆ ಉರ್ಲಿಂಗ ಪೆದ್ದಿಯವರು ನಿಮ್ಗೆ ಗೊತ್ತು. ಉರ್ಲಿಂಗ ಪೆದ್ದಿಯವರು ಅವ್ರ ಕುಲ ಏನು ಜಾತಿ ಅಂದ್ರೆ ಅವ್ರ ಕಳ್ಳ, ಅವರು ಅಂದ್ರೆ ಬಹಳ ಕಮ್ಮಿ ಕುಲ ಕಳ್ತನ ಮಾಡಿ ಅವ್ರ ಜೀವನ ಮಾಡೋರು. ಉರ್ಲಿಂಗ ಪೆದ್ದಿಯವರು ಅವ್ರ ವಚನಗಳು ನೋಡ್ರೆ 40 to 50% ಸಂಸ್ಕೃತ ಶ್ಲೋಕಗಳಿವೆ. ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗಾಗ್ಲಿ, ದೀನಿಗಾಗ್ಲಿ, ದಲಿತರಿಗಾಗ್ಲಿ ಸಂಸ್ಕೃತ ಬರಲಿತ್ತು. ಸಿದ್ಧಲಿಂಗ ಶಿವ ಒಂದು ಏನಂತಾರ ಈಗ ನಮ್ದು ಇದಕ್ಕೆ ಮುಂಚೆ ಸರ್ ಯಡಿಯೂರಿನ ಸಿದ್ಧಲಿಂಗೇಶ್ವರ ಸಂಕಲನ ಮಾಡಿದ್ರಲ್ಲ, ಆ ವಚನದಲ್ಲಿಯೂ ಸಂಸ್ಕೃತಗಳಿಲ್ಲ, ಪದಗಳಿಲ್ಲ. ಮುಂದೆ ಒಂದು ಕಲಬೆರಕೆಗಳಾದವು. ಯಾಕಂದ್ರೆ ಅಂದ್ರೆ ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ಕೊತೀನಿ. ನಮ್ಮ ಸಮಾಜದಲ್ಲಿ ಒಂದು ವಿಷಯ ಹೇಳ್ತೀನಿ. ನಮ್ಮ ಸಮಾಜದಲ್ಲಿ ನಡೆದಂತ ವಿಷಯ, ಅದು ನಾನು ಕ್ಲೋಸ್ ಮಾಡಿಬಿಟ್ಟಿನ ಮ್ಯಾಟರ್. ಒಬ್ರು ನಮ್ಮವರೇ, ನಮ್ದು ಸಮಾಜದವರೇ, ಅವ್ರು ಏನಂದ್ರೆ ವಚನ ಹೇಳ್ತಾ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ ಅಂತ 2-3 ವಚನ ತಗೊಂಡ್ರು. ಅವ್ರು ಹೇಳುವ ಸ್ಪೀಚ್ ಅಲ್ಲಿ ಇಷ್ಟು ಜನ ಹೇಳ್ಬಿಟ್ರು. ಹೇಳಿದ್ಮೇಲೆ ನಾ ಕೇಳಿದ್ವಿ, ಸರ್ ಅದು ಇಲ್ಲಿ ತಗೊಂಡ್ಬಂದಿರಿ ನೀವು ವಚನ ತೋರಿಸಿ ಸರ್ ಅಂದ್ರೆ, ನಾನು ಬಸವಣ್ಣನವರಲ್ಲಿ ಇನ್ವಾಲ್ವ್ ಆಗಿದ್ದ, ಅವರು ನನ್ನ ಬಳಿ ಬಂದು ಹಿಂಗ್ ಬರ್ಷರ ಅಂದ್ರು. ನಾನು ಸ್ಟನ್ ಆಗ್ಬಿಟ್ಟಿನಿ. ನೀವು ಕೂಡಲ ಸಮಾಜ ಹೆಂಗ್ ಬಂದ್ರೆ ನಾ ಇಲ್ರಿ ಸ್ವಾಮಿ, ನಾನು ಇನ್ವಾಲ್ವ್ ಆಗಿದ್ದ, ಅದರಲ್ಲಿ ದೀಪ ಹೋಗಿದ್ದ, ಅದು ಅಂತ ವಚನಗಳು ಇರೋದವ ಶರಣ ಸಾಹಿತ್ಯದಲ್ಲಿ. ಬಟ್ ನಾನು ಇಲ್ಲೇನ್ ಮಾಡಿ ಅಂದ್ರೆ ಶರವಾದಲ್ಲಿ ಅದು ಇನ್ನೊಂದ್ಸಲ ಯೂಸ್ ಮಾಡಬೇಡ್ರಿ ಅಂತ ನಿಮ್ಮ ಪ್ರಭಾವ, ನಿಮ್ಮ ವಚನಗಳು ನೀವು ಹೆಸರಿಟ್ಕೋರಿ, ಒಂದು ನೀವು ಅಂಕಿತರಮ್ಮ ತಯಾರು ಮಾಡ್ಕೋರಿ, ಅದು ಅಂತ ವಚನ ತಗೊಂಡ್ಬಂದು ಇಲ್ಲಿ ಹೇಳಕ್ ಹೋಗ್ಬೇಡ್ರಿ ಅಂತ ಹೇಳಿ ಅವತ್ತು ನೋಡಿ ಪಾಪ ಅವ್ರು ಒಪ್ಕೊಂಡ್ರು. ಆಯ್ತು ಸ್ವಾಮಿ ಅವ್ರಿಗೆ ಗೊತ್ತಿದ್ದು ಹೇಳಲ್ಲ ಅಂತ ಹೇಳಿಲ್ಲ ಅವರು. ಅದು ಖುಷಿ ಮಾತು. ಅಂತ ವಚನಗಳು ಏನಾಗ್ಯಾವ ಅಂದ್ರೆ ಈ ಶತಾಬ್ದದಲ್ಲಿ ಏನಾಗ್ಯಾವ ಅಂದ್ರೆ ಆದಿ ಶತಾಬ್ದ ಎಷ್ಟಾಗಿರ್ಬೋದು ಅಂತ ವಚನಗಳು ಕಲಬೆರಕೆ ಆಗಿ ಏನಾಗ್ಯಾವ ಅಂದ್ರೆ ಶರಣ ಹೇಳ್ತಾರೆ ವರ್ಣನಾಂ ಪಿಂ ಪ್ರಯೋಜನಂ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಅಂತಂದು ಒಂದೊಂದು ವಚನಗಳ ತಗೊಂಡ್ರೆ ವರ್ಣನಾಂ ಪಿಂ ಪ್ರಯೋಜನಂ ಅಂತ ಹೇಳಿ ಶರಣರಿಗೆ, ದೀನರಿಗೆ, ದಲಿತರಿಗೆ ಅರ್ಥ ಆಗಪ್ಲಿ ಹೇಳಿ ಯಾವ ವರ್ಣಗಳಿಗೆ ನಮ್ಗಿಲ್ಲ, ಯಾರು ಕಿವಿಯಲ್ಲಿ ಹುಟ್ಟೋದಿಲ್ಲ, ಎಲ್ಲರೂ ಗರ್ಭಧಾರಣೆ ಆಗಿ ಹುಡ್ತಾರ ಅಂಬ ನಿಜವಾದ ಸತ್ಯ ವಚನ ಸಾಹಿತ್ಯ ಹೇಳಿದ್ರು ಶರಣರು. ಮುಂದೆ ಬಂದು ಏನಾಯ್ತು, ವಚನಗಳಿಂದ ಮೈಸೂರು ಆರಾಧ್ಯರು ಲಿಂಗ ಅವ್ರೇನ್ ಮಾತ್ರ ಮೈಸೂರು ಆರಾಧ್ಯರು, ಮೈಸೂರದಲ್ಲಿ ಪರಂಪರೆ ಸ್ಟಾರ್ಟ್ ಆಯ್ತು. ಮತ್ತೆ ಅಲ್ಲಿ ಜನವಾರಾಧ್ಯ ಹಾಕತ್ತಿರು, ಲಿಂಗ ಧಾರಣೆ ಮಾಡತ್ತಿರು ಅಲ್ಲಿ. ಯಾಕ ಅಂತ ಹೇಳಿದ್ರೆ ಬಸವಣ್ಣನ ಲಿಂಗ ಕೊಟ್ರಪ್ಪ ಅಂತಂತಾರ. ಮತ್ತೆ ಜನವಾರ ಯಾಕಂದ್ರೆ ಗುರುಲಿಂಗ ಜಂಗಮ ಸೇಮ ಅಂತ ಅವ್ರು ಅಂತಾರ. ಅವ್ರು ಗುರುಲಿಂಗ ಜಂಗಮ ಅಂತಂತಾರ, ಲಿಂಗ ಹಾಕೋತಾರ. ಶರಣ ಸಾಹಿತ್ಯದ ಒಪ್ಕೊಂಬಾರ್ದು. ಬಸವಣ್ಣನ ಅಂತವ್ರೆ ಜನವಾರ ಬಿಟ್ಟು ಬಂದವರು, ಅದ್ ಪ್ರೋತ್ಸಾಹ ಶರಣರು ಕೊಡೋದಿಲ್ಲ. ಹಂಗೆ ಏನ್ ಮಾಡ್ತಾರೆ ಮುಂದೆ ಬರ್ತಾ ಡಾಕ್ಟರ್ ಎಂ ಕಲಬುರ್ಗಿ ಅವರು, ಫಾಗು ಹಲ್ಕಟ್ಟಿ ಅವರು ಮನೆಗೆ ಹೋಗಿ ವಚನ ಸಾಹಿತ್ಯ ಸಂಗ್ರಹಣೆ ಮಾಡಿಕೊಂಡು ಅದರಲ್ಲಿ ಏನಿದೆ ತಿಳ್ಕೊಂಡು ಮಾಡಿದ ಸಾಹಿತ್ಯ ವಚನ ಸಾಹಿತ್ಯ. ಮನೆಗೆ ಹೋಗಿ ತಿರುಗಿದಾರೆ ಅವರು, ಹಲ್ಕಟ್ಟಿ ಅವರು, ನಮ್ದು ಫಾಗು ಹಲ್ಕಟ್ಟಿ ಸಾಧು. ಹಂಗಾಗಿ ಕಲಬುರ್ಗಿ ಅವರು ಎಲ್ಲ ಮಾಡಿದ ಸಂಗ್ರಹ ಸಮಗ್ರ ವಚನ ಸಂಪುಟ ಅಂದ್ರೆ ಇದು 13-14 ಸಂಪುಟಗಳು ಬೇರೆ ಬೇರೆ ಇದ್ದು ಅದಕ್ಕೆ ಒಂದು ಮಾಡಿ 2 ಭಾಗ ಮಾಡಿದ್ದಾರೆ. ಇದು ಪುಟ 1ನೇ ಭಾಗ, ಇದು 2ನೇ ಭಾಗ, 2ನೇ ಭಾಗನೂ ಒಂದಿದೆ. ಆ ತರ ಇದಾಗ ಏನ್ ಹೇಳ್ತಾರೆ ಅಂದ್ರೆ ಒಂದು ಮಾತು ಹೇಳ್ತಾರೆ ಇದರಲ್ಲಿ. ನಾ ತರಲಕ್ಕೆ ಕಾರಣ ಏನಂದ್ರೆ ಒಂದು ಮಾತು ಹೇಳ್ತಾರೆ ಇದರಲ್ಲಿ. ಏನ್ ಹೇಳ್ತಾರೆ ಅಂದ್ರೆ, ಯಾರು ಕಲಬುರ್ಗಿ ಸಾಹೇಬ್ ಹೇಳ್ತಾರೆ, ಇತ್ಯಾದಿ ಪಾಠ ಪರಿಷ್ಕರಣ ಇತ್ಯಾದಿ ಕೆಲಸಗಳನ್ನು ಶ್ರಮ ಶ್ರದ್ಧೆಯಿಂದ ಪೂರೈಸಿದ್ದೇವೆ. ಯಾರೇ ಮಾಡಿದರೂ ವಚನ ಪರಿಷ್ಕರಣೆವೆನ್ನುವುದನ್ನು ಅಲ್ಪ ವಿರಾಮ, ಪರಿಷ್ಕರಣೆ ಅಲ್ಪ ವಿರಾಮ, ಅರ್ಥ ವಿರಾಮದರಲ್ಲೂ ಮೂಲಕ ಪೂರ್ಣ ವಿರಾಮದ ಕಡೆಗೆ ಸಾಗುವ ಕ್ರಿಯೆಯಾಗಿದೆ. ಈ ಪರಿಷ್ಕರಣೆ ಹೆಂಗಂದ್ರೆ ಅರ್ಥ ವಿರಾಮ ಮಾತ್ರ ಇದು, ಪೂರ್ಣ ಆಗ್ಲಕ್ಕೆ ಮುಂದಕ್ಕೆ ಹೋಯ್ತಾ ಇದೀವಿ ನಾವು ಎಂಬ ಸತ್ಯವನ್ನು ಸೌಹೃದಯದಿಂದ ಅರ್ಥ ಮಾಡಿಕೊಳ್ಳಬೇಕೆಂದು ಕೋರುತ್ತೇವೆ. ಮತ್ತೆ ಮುಂದೆ ಹೇಳ್ತಾರಂದ್ರೆ, ಈ ಆವೃತ್ತಿಯಲ್ಲಿ ಬಸವಣ್ಣನ ಶಟಸ್ಥಲ ವಚನಗಳು ಆಕಾರಾದಿ ಕಠಿಣ ಪದದ ಪದಕೋಶ, ಆಕಾರ ಗ್ರಂಥಗಳು ಪಟ್ಟಿಯನ್ನು ಇಲ್ಲಿ ಮಾಡಿದ್ದಾರೆ ಸರ್. ಆದ್ಮೇಲೆ ಈ ವಚನ ಹೆಂಗ್ ಸಿಕ್ಕು ನಮ್ಗಂತಂದ್ರೆ, ಮೊಟ್ಟ ಮೊದಲನೇ ಸಂಪಾದಿಸಿದ ಯಾರು? ಶ್ರೀ ಬ ಮರಿಶಂಕರ ದೇವರಾಧ್ಯರು ಮೊದಲನೇದಾಗಿ ಸಂಪಾದನೆ ಮಾಡಿದರು. ಅದಾದ್ಮೇಲೆ ಡಾಕ್ಟರ್ ಫಾಗು ಹಲ್ಕಟ್ಟಿ ಅವರು, ಅದಾದ್ಮೇಲೆ ಶ್ರೀ SS ಬಸವನಾಳ್ ಸಾಹೇಬರು, ಅದಾದ್ಮೇಲೆ RC ಹಿರೇಮಠ್ ಸಾಹೇಬರು,
ಇವರೆಲ್ಲ ಏನ್ ಮಾಡಿದ್ರೆ ಒಂದಕ್ಕ ಅದ್ರ ಇದ್ದಿನಂತ ಕಲಬೆರಕೆಗಳು ಏನಿದೆಯಲ್ಲ ಒಂದು ತೆಕ್ಕೊತ ಬಂದಾರ ಮತ್ತವ್ರಿಗೆ ತೆಕ್ಕೊತ ಬಂದು ಮತ್ತೆ ಲಾಸ್ಟ್ ಬಂದವರು ಡಾಕ್ಟರ್ ಎಲ್ ಬಸವರಾಜ್ ಅವರು. ಇವರೆಲ್ಲ ಶರಣರು ಏನ್ ಮಾಡಿದ್ರ ಆ ವಚನದಲ್ಲಿ ಸಾರ ಹಂಗೆ ಇಟ್ಟಿ ಅದ್ರೊಳಗೆ ದೋಷಗಳನ್ನ ತೆಗೆದ್ಬಿಡ್ತಾ ಬಂದ್ರ ಮತ್ತವ್ರು. ಇದ್ರಿಗೆಲ್ಲ ಪಾಠಾಂತರ ಏನು ತಾಳಪತ್ರೆ ಗ್ರಂಥಗಳೇನು ಶೆಲ್ಫ್ ಲೈಫ್ ಅಂದ್ರೆ ಅದು ಜೀವನ ಕಾಲ 200 ವರ್ಷ. ಅದಕ್ಕೆ ಹೆಚ್ಚು ತಾಳಪತ್ರ ಇರ್ಲಿ, ಯಾಕಂದ್ರೆ ನಂಬರ್ ಹೆಸರುಗಳು ಚೇಂಜ್ ಆಗಿರ್ತಾವ ಮತ್ತಲ್ಲಿ. ಈ ಮುಖ್ಯ ಉದ್ದೇಶ ಏನು ನಾನು ಹೇಳಿದ ಕಾರಣ ಅಂದ್ರೆ ಇವೆಲ್ಲ ಹೇಳಿಕೆ ನಾನು ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಾನು ಯಾವಾಗಾದ್ರ ಬೆಂಗಳೂರಲ್ಲಿ ವಾಸಿಸುತ್ತಿದ್ದೀನೋ ಅಲ್ಲಿ ಕಾಯಕ ಮಾಡಕ್ ಒಂದು ಪರ್ಸನಲ್ ಕಾಯಕ ಮಾಡಕ್ ಹೋಗಿದ್ದೀನೋ, ಆಗ ನಾನು 2-3 ಕೆಲಸ ಬಹಳ ಒಳ್ಳೆ ಕೆಲಸ ಮಾಡಿದ್ದೀನಿ. ಅದ್ರ ಒಂದ್ ಕೆಲಸ ಏನ್ ಮಾಡಿದ್ರೆ, ಫಸ್ಟ್ ಮೊದಲನೇದಾಗಿ ಅಲ್ಲಿ ವಚನ ಸಾಹಿತ್ಯದ ಬಹಳ ದೊಡ್ಡ ನಿಧಿ ಅಂತ ಹೇಳ್ಬೋದು, ನಾವು ತತ್ವಜ್ಞಾನಿ ಅಂತ ಹೇಳ್ಬೋದು. ಅವ್ರು ಸಚ್ಚಿದಾನಂದ ಚೆಟ್ಟಿನಳ್ಳಿ ಅಂತ ಒಬ್ಬರಿದ್ದಾರೆ. ಅವ್ರ ವಚನ ಸಾಹಿತ್ಯದಲ್ಲಿ ಬಹಳ ಪ್ರವೀಣರು. ಅವ್ರು ಎಂತ ಕ್ವಶನ್ ಕೇಳಿದ್ರೆ ಅವ್ರು ಸಾಲ್ವ್ ಮಾಡಿಬಿಡ್ತಾರೆ. ಒಂದ್ ದಿವಸ ಅವ್ರು ಫೋನ್ ಮಾಡಿದ್ರು ನನಗೆ, ಮರಪತಿಯವರೇ ನೀವು ಎಲ್ಲಿದ್ರಿ? ನಾವು ನಂಬರ್ ಸೇವ್ ಮಾಡಿಕೊಂಡಿವಿ, ಬಟ್ ನನ್ನ ಕಾಂಟ್ಯಾಕ್ಟ್ ಇಲ್ಲ. ಅವ್ರು ಫೋನ್ ಮಾಡಿ ಕೇಳ್ತಾ ಇದಾರೆ. ಅವ್ರ ನಂಬರ್ ನನ್ನ ಹತ್ರ ಇದೆ. ಶರಣ ಫೋನ್ ಮಾಡಿರಪ್ಪ, ನಾನು ಬಹಳ ವಿನಮ್ರದಿಂದ, ಏನ್ ಸರ್ ಹಿಂಗ್ ಫೋನ್ ಮಾಡಿದ್ರೆ ಸಚಿದಾನಂದ ಅಂದ್ರ ಮರಪತಿಯಲ್ಲಿ ಭೇಟಿ ಮಾಡೋಣ. ಅವತ್ತು ಭೇಟಿ ಮಾಡಿದವರು ಆಗಸ್ಟ್ನಿಂದ ಸುಮಾರು 2 ವರ್ಷದ 8 ತಿಂಗಳು 2 ವರ್ಷ 8 ತಿಂಗಳು ಪ್ರತಿ ಶನಿವಾರ ಅವ್ರು ನಿಂತಿದ್ದು ನಾನು. ಪ್ರತಿ ಶನಿವಾರ ಆಯ್ತಾರ ಹೋಗಿರ್ಲಿ, ಅಲ್ಲೇ ಮಾಡ್ಕೊತಿದ್ದೆವು. ಮಾಡ್ಕೊಂಡು ಅವ್ರು ಮಾಡಿದ ಏನ್ ಕಾರ್ಯ ಅಂದ್ರೆ, ಮತ್ತ ಹಾಗೂ ಹಲ್ಕಟ್ಟಿ ಅವ್ರ ಪುಸ್ತಕ, R.C. ಹಿರೇಮಠ ಅವ್ರ ಪುಸ್ತಕ, ಈ ವಚನ ಸಾಹಿತ್ಯ ಪುಸ್ತಕ, ಒಂದೊಂದು ವಚನ ತಕೊಂಡು ಬಸವನ ನೋಡ್ದು ನಾವು ವೆರಿಫೈ ಮಾಡಿದ್ವಿ ಸರ್. ನಿಮ್ಗೆ ಹೇಳಿದ್ದೀನಿ ನಾನು. ಅದು ಇಲ್ಲಿ ಬಹಳ ಜನ ಫೋನ್ ಮಾಡಿದ್ರೆ ಆ ಟೈಮ್ ಮಾಡ್ರ ಸರ್, ಇಲ್ಲಿ ಕೆಲಸದ ಇದ್ದೀನಿ ಅಂತ ಬಹಳ ಹೇಳಿ ನಾನು. ಅಂದ್ರೆ ಅರ್ಥ ಏನಂದ್ರೆ, ಸುಮಾರು 1400 ವಚನ 1460 ಅಂತ ಹೇಳಿದ್ರೆ ಅವರು ಅಷ್ಟು ವಚನಗಳನ್ನು ಒಂದೊಂದು ವಚನ ಪರಿಷ್ಕಾರ ಮಾಡಿದ್ವಿ. ಅದನ್ನ ಏನ್ ಮಾಡಿದ್ವಿ ಸರ್, ಎಲ್ಲ ವಚನಗಳನ್ನು ತೆಲುಗುದಲ್ಲಿ ರೀಟೈಪ್ ಮಾಡಿದ್ವಿ ನಾವು. ಇನ್ನು ತೆಲುಗುದಲ್ಲಿ ನೀವು ಮಾಡಿದ್ರೆ ಸರ್ ಥೋಡೆ ಅನುವಾದ, ಅವು ಅನುವಾದ ತಗೊಂಡು ಅದರ ದೋಷಗಳು ಅಂದ್ರೆ ನಿಂದ್ರಲ್ಲ, ಇದಕ್ಕೆ ಮುಂಚೆ ಮಾಡಿದ್ರು ಬಡಲ ರಾಮಯ್ಯ ಅವರು ದೀರ್ಘ ಒತ್ತುಗಳು ಒಂದೊಂದು ಲೈನ್ ಮಿಸ್ ಮಾಡಿಬಿಟ್ರು. ಗೊತ್ತಿಲ್ಲ, ಯಾಕಂದ್ರೆ ಸಾಹಿತ್ಯ ಬಹಳ ದೊಡ್ಡದು. ಈ ಕನ್ನಡದಂತ ವಚನ ಸಾಹಿತ್ಯ ತೆಲುಗು ಒಂದೊಂದು ಲೈನ್ ಮಿಸ್ ಆಗಿದೆ, 2 ಲೈನ್ ಮಿಸ್ ಆಗಿದೆ. ಅದಕ್ಕೆಲ್ಲ ಜೋಡಿಸ್ಕೊತ ಬಂದು ನಾವು ಮಾಡಿ 1460 ವಚನಗಳನ್ನು ಒಂದ್ ಕಡೆ ಇಕ್ಕಿ ತೆಲುಗುದಲ್ಲೂ ಬರೆದೆವು. ಅವ್ರು ಕನ್ನಡದಲ್ಲಿ ಬರ್ದಾರ, ಹಿಂದಿ ಇಂಗ್ಲಿಷ್ 2 ರೆಡಿ ಆಗಿದೆ. ಆದ್ರ ನನ್ನ ಉದ್ದೇಶ ಏನಂತಂದ್ರೆ, ಈ ವಚನ ಸಾಹಿತ್ಯವನ್ನು ಹೆಂಗ ಪರಿಷ್ಕಾರ ಮಾಡಿದೆವು, ಅದ್ರಲ್ಲಿ ಏನು ಜಿಮ್ಮಿಕ್ಕಿತ್ತು, ಏನು ನಮ್ದು ಹೆಂಗಪ್ಪ ಇನ್ನು ಬರುತ್ತೆ ಶರಣ ಸಾಹಿತ್ಯ ಹಂಗ ಏನವ ಅಂದ್ರೆ ಒಂದು ವಚನ 4 ವಚನ ಹೇಳ್ತೀನಿ ನಿಮಗೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಾರದು. ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿಯ ಮಲೆ ಹಾಲು ನಂಜಾಗಿ ಕೊಳುವಡೆ, ಈ ನಾರಿಗೆ ದೂರದು ಕೂಡಲ ಸಂಗಮ ದೇವ. ಈ ವಚನ ಎಷ್ಟುವರೆಗೆ ಕರೆಕ್ಟ್ ಇದೆ? ಎಲ್ಲರೂ ಕರೆಕ್ಟ್ ಇದೆ, ಯಾಕಂದ್ರೆ ನಾವು ಓದಿವಿ ಎಲ್ಲರೂ ಸಣ್ಣಗೆ ಹೋಗೋದು ಹೊಟ್ಟಿದೆ ನಾವು. ಬಟ್ R.C. ಹಿರೇಮಠ ಸಾಹೇಬ್ರ ಪುಸ್ತಕ ಏನಿದೆ ಅಂದ್ರೆ, ಇದ್ರಲ್ಲಿ ಏನಿದೆ, ಲಾಸ್ಟ್ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಳುವರೆ, ಈ ನಾರಿಗೆ ದೂರದೆ ಕೂಡಲ ಸಂಗಮ ದೇವ, ನೀ ಹುಟ್ಟಿಸಿ ಜೀವನ ಬಹುದುಃಖಿಯ ಮಾಡಿದ ಬಳಿಕ ಬಿಡಿಸುವರು ನಾರುಂಟು ಹೇಳ. ಇದು ಆಡ್ ಅಂದ್ರ ಇಲ್ಲಿ ಏನಂದ್ರೆ, ಮ್ಯಾಲೆ ಕ್ವಶನ್ ಇದ್ರೆ ಕೆಳಗೆ ಆನ್ಸರ್ ಬೇಕು. ಇದೆಲ್ಲ ಕ್ವಶನ್ಸ್ ಇದೆ. ಏನು? ಒಳೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹುಟ್ಟಿ ನಿಲ್ಲಬಾರದು, ಏರೆ ನೀರುಂಬಡೆ ಮೇಲೆ ಕೈಯ ಮೇಲ್ಗಡೆ, ನಾರಿ ತನ್ನ ಮನೆಯಲ್ಲಿ ಕೊಳಬಡೆ, ತಾಯಿಯ ಮಲೆ ಹಾಲು ನಂಜಾಗಿ ಕೊಳಬಡೆ, ಈ ನಾರಿಗೆ ಹೇಳಿದ್ರೆ ಕೂಡಲ ಸಂಗಮ ದೇವ. ಇದ್ರ ಆನ್ಸರ್ ಏನು? ನೀ ಹುಟ್ಟಿಸಿ ಜೀವನ ಬಹು ದುಃಖಿಯ ಮಾಡಿದ ಬಳಿಕ ಬಿಡಿಸುವರ ನಾರುಂಟು ಕೂಡಲ ಸಂಗಮ ದೇವ. ಇದು ಪರ್ಫೆಕ್ಟ್ ವಚನ. ಇನ್ನೇನೋ ಇದ್ರಾಗ ರೂಢಿ ಆಗಿರ್ತಾರ. ಮತ್ತೆ ಯಾರು ತಪ್ಪಲ್ಲ, ಇದು ನಮ್ ತಪ್ಪಲ್ಲ, ನಮ್ದು ಸಾಹಿತ್ಯ ತಪ್ಪಲ್ಲ. ಇದ್ರ ಪರಿಷ್ಕರಣೆ ಮಾಡೋ ಬಹಳ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇದು ಇಂಥ ಪರಿಷ್ಕರಣೆ ಈಗೀಗ ಕರ್ನಾಟಕದಲ್ಲಿ ಬಹಳ ಚಳುವಳಿ ಸ್ಟಾರ್ಟ್ ಆಗಿದೆ. ಕರ್ನಾಟಕದ ಶಶಿಕಾಂತ್ ಪಟ್ಟಣ್ ಅಣ್ಣವರು ಪೂರ್ಣವರು ಅವ್ರ ಟೀಮ್ ಇದೆ, ಒಂದು ಅಕ್ಕನ ಅರಿವು ಗ್ರೂಪ್ ಅಂತಿದೆ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಪರಿಷ್ಕರಣೆ ಹೆಂಗ್ ಮಾಡ್ಬೇಕು? ದೊಡ್ಡ ಸಾಹಿತ್ಯವೇತ್ತಿ ಹಿಡಿಬೇಕು, ಶರಣ ಹಿಡಿಬೇಕು, ಇದರ ಕನ್ನಡ ಸಾಹಿತ್ಯಗಳು ಬೇಕು, ಆಧ್ಯಾತ್ಮಿಕ ಸಾಹಿತ್ಯಗಳು ಬೇಕು, ಹಳೆಗನ್ನಡ ಓದಿಯವರು ಬೇಕು, ಎಲ್ಲರೂ ಕುಂತು ಮಂಥನೆ ಮಾಡ್ತಾ ಇದ್ದಾರೆ. ಇನ್ನೊಂದು ವಚನ ಹೇಳ್ತೀನಿ, ಇದೇ ವಚನದಲ್ಲಿ, ಇದೇ ಸಾಲಿನಲ್ಲಿ,
ವಿಷಯವೆಂಬ ಹಸರನ್ನು ಮುಂದೆ ತಂದು ಪಸರಿಸಿದೆಯಯ್ಯ. ಮುಂದೆ ತಂದು ಹಾಕಿದೆ ಅಂತ ಹೇಳ್ತಾರ, ಪಸರಿಸಿದೆಯಯ್ಯ. ಇದು ಹಂಗಲ್ಲ. ಆಸಿ ಹಿರೇಮಠ ಸಾಹೇಬ್ರ ಏನದ, ವಿಷಯವೆಂಬ ಹಸರನ್ನು ಮುಂದೆ ತಂದು ಪಸರಿಸಿದೆಯಯ್ಯ. ಪಸರಿಸಿದೆಯಯ್ಯ, ತಂದು ಹಾಕ್ಬೇಡಪ್ಪ ನಮಗ್ರ. ನಾವು ಓದೇನಿದೆ, ಪಸರಿಸಿದೆಯಯ್ಯ, ಹಾಕ್ಬಿಟ್ಟಿದ್ಯ ಅಂತ. ಅವ್ರು ಹಾಕೋಡು ಶಿವನು ನಮ್ ಇದ್ರ ತಂದ ಕಷ್ಟ ಹಾಕಲ್ಲ, ಹಾಕ್ಬೇಡ ಅಂತ ಬಿಡ್ಕೊತಾರ ಶರಣರು. ಪಸರಿಸದಿರಯ್ಯ ಹಿಂಗ. ಮತ್ತೇನಂದ್ರೆ ಮುಂದೆ ಇನ್ನೊಂದು ವಚನ ಹೇಳ್ತೀನಿ ಇದರಲ್ಲಿ, ಆರಂಭ ಮಾಡುವನೆಯ ಗುರುಪೂಜೆಗೆಂದು, ಆರಂಭ ಮಾಡುವನೆಯ ಗುರುಪೂಜೆಗೆಂದು, ವ್ಯವಹಾರ ಮಾಡುವನೆಯ ಲಿಂಗಾರ್ಚನೆಗೆಂದು. ಗೆಂದು ಅಂದ್ರೆ ಅರ್ಥ, ಗುರು ಪೂಜೆ ಸಲುವಾಗಿ ನಾ ಸ್ಟಾರ್ಟ್ ಮಾಡ್ತೀನಿ, ಲಿಂಗ ಪೂಜೆ ಸಲುವಾಗಿ ನಾ ಸ್ಟಾರ್ಟ್ ಮಾಡ್ತೀನಿ. ಅದು ಹಂಗ ಬರಲ್ಲ. ಶರಣ ಸಾಹಿತ್ಯ ಹೆಂಗ್ ಹೇಳ್ತದೆ, ಆರಂಭ ಮಾಡುವನೆಯ ಗುರುಪೂಜೆ ಎಂದು. ಎಂದು ಅಂದ್ರೆ ಅನ್ಕೊಂಡು. ಗುರು ಲಿಂಗ ಜಂಗಮ ವ್ಯಕ್ತಿ ನಿಷ್ಠ ಬಂದ್ರೆ ಗೆಂದು ಅಂತಾರ. ಈ ವ್ಯಕ್ತಿ ಎಲ್ಲ ತತ್ವನಿಷ್ಠ ಪದಗಳು. ಎಂದು, ಆರಂಭ ಮಾಡುವನೆಯ ಗುರುಪೂಜೆ ಎಂದು, ಇದು ಕರೆಕ್ಟ್ ಆಗಿದೆ. ಗೆಂದು ಅಂದ್ರೇನು, ಮನುಷ್ಯರಲ್ಲ, ತತ್ವವಾಚಕ ಪದದಲ್ಲಿ ಒಂದು ಸೂಚನೆ ಮಾಡಿ ಇದೊಂದು ವಚನ. ಹಿಂಗ ಇನ್ನೊಂದೇನು, ಕೆಲವೊಂದು ವಚನದಲ್ಲಿ ಇನ್ನೊಂದು ಅಂದ್ರೆ, ಲೋಕದ ಡೊಂಕ ನೀವೇಕೆ ತಿದ್ದಿವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ. ಇವೆಲ್ಲ ಫೇಮಸ್ ವಚನ ತಗೊಂಡಿ ನಾನು. ಯಾಕಂದ್ರೆ ನೀವು ಪೂರ ನಾವು ಸಿಕ್ಕಿದಂತ ಎಷ್ಟು ಸಿಕ್ಕಿವೆ ಅಂದ್ರೆ 260 ವಚನ, 40 ಸುಮಾರು 45 ರಿಫಾರ್ಮೇಶನ್ ವಚನ ಸಿಕ್ಕಿವೆ ನಮಗೆ. 245 ವಚನದಲ್ಲಿ ಇಂಥ ಮಿಸ್ಟೇಕ್ಸ್ ಕಂಡು ಹಿಡಿದೀವಿ ನಾವು. ಅದೇನು ಬಂದ್ರೆ ಇನ್ನೊಂದು, ಲೋಕದ ಡೊಂಕ ನೀವೇಕೆ ತಿದ್ದಿವಿರಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಇದು ಬಸವಣ್ಣರ ಸುಪ್ರಸಿದ್ಧವಾದ ವಚನ. ಬಹಳ ವಚನ ನಾವೆಲ್ಲ ಪರ್ಫೆಕ್ಟ್ ಆಗಿದ್ದೀವಿ. ಆರ್ಸಿ ಹಿರೇಮಠ ಸಾಹೇಬರಾಗ್ಲಿ ಬೇರೆ ಪುಸ್ತಕಗಳು ನೋಡ್ರೆ, ಲೋಕದ ಡೊಂಕ ನೀವೇಕೆ ನಮ್ಮದೆಂದಿರಿ ಅಂತಿದೆ. ಈಗ ಲೋಕವನ್ನು ತಿದ್ದುಗಳನ್ನು ಹೇಳ್ತೀವಿ, ಶರಣರು ಯಾಕೆ ತಿದ್ರಪ್ಪ, ವೇದಕ್ಕೆ ಹೊರೆ ಕಟ್ಟಿವೆ, ಶಾಸ್ತ್ರಕ್ಕೆ ನಿಗಳವನ್ನಿಕ್ಕುವೆ, ತರ್ಕದ ಬೆನ್ನ ಬಾರಿಸಿವೆ ಅಂತ ಹೇಳ್ತಾರೆ ಬಸವಣ್ಣವರು. ಮತ್ತೆ ಸ್ತ್ರೀವಾದ ತತ್ವ ಇದಕ್ಕೆ ಮುಂಚಿತ್ತು, ಅದು ಖಂಡನೆ ಮಾಡಿದ್ರು ಬಸವಣ್ಣವರು. ದೇವ ಆಗಮ ಶಾಸ್ತ್ರ ಪುರಾಣ ಖಂಡನೆ ಮಾಡಿದರು ಬಸವಣ್ಣವರು. ಮತ್ತೆ ಕಳಬೇಡ, ಕುಲಬೇಡ, ಹುಸಿಯ ನುಡಿಯಲ್ಲಿ ಬೇಡ ಅಂತ ಖಂಡನೆ ಮಾಡಿದರು ಬಸವಣ್ಣವರು. ಈಗ ಏನಂತಂದ್ರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಅಲ್ಲ, ಲೋಕದ ಡೊಂಕ ನೀವೇಕೆ ನಮ್ಮದೆಂದಿರಿ, ನಿಮ್ಮ ತನವ ಸಂತೈಸಿಕೊಳ್ಳಿ. ತಿದ್ದುದೇನು, ಈಗ ನಮ್ಮ ತಮ್ಮ ನಮ್ಮ ಮನೆಗೆ ಯಾರಿಗೂ ಮಿಸ್ಟೇಕ್ ಮಾಡಿದ್ರು ಹೇಳ್ತೀವಿ, ಅವರಿಗೆ ಸಣ್ಣ ಪಡ್ತೀವಿ, ಯಾಕೆ ಹೊಡಿತೀವಿ, ಅದು ತಪ್ಪಲ್ಲ. ಅದು ಲೋಕದ ಡೊಂಕ ನೀವೇ ತಿದ್ದ ಅಲ್ಲ ಬರ್ತವ, ತಿದ್ದಬೇಕು. ಮಾತಾಡೋದಾಗ ಲೋಕದ ಡೊಂಕ ತಿದ್ದಬೇಕು. ಅದಕ್ಕಿಂತ ಬಸವಣ್ಣ ಹೇಳ್ತಾರ, ಲೋಕದ ಡೊಂಕ ನೀವೇಕೆ ನಮ್ಮದೆಂದಿರಿ, ಅದು ನಮ್ಮೆಲ್ಲ ನೀವು ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚು ಕೂಡಲ ಸಂಗಮ ದೇವ. ಇದೊಂದು ವಚನ. ಇನ್ನು ಮುಂದೆ ಇನ್ನೊಂದು ವಚನ ಹೇಳ್ತೀನಿ ನಿಮಗೆ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಇನ್ನು ಕೆಲವೊಂದು ವಚನ ತಗೋತೀನಿ, ಯಾಕಂದ್ರೆ ಎಲ್ಲರೂ ಬಾಯಿ ಪಾಠ ಬರ್ಬೇಕಂತ ಹೇಳಿ. ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕಲ್ಲದಯ್ಯ, ನಮ್ಮ ಕೂಡ ಸಂಗನ ಶರಣಿಗಲ್ಲದೆ ಅರ್ಥ ವ್ಯರ್ಥ ಕಂಡಯ್ಯ ಅಂತ ಎಲ್ಲರೂ ಸುಪ್ರಸಿದ್ಧ ವಚನ. ನಾಯಿಯ ಮಲೆ ಹಾಲು ನಾಯಿಗಲ್ಲದೆ, ಇದು ಎಷ್ಟು ವೇಳೆ ಖರೆಯಾದ? ಇದು ನಾಯಿಯ ಮಲೆ ಹಾಲು ನಾಯಿಗಲ್ಲ, ಇದು ನಾಯಿಯ ಮಲೆ ಹಾಲು ನಾಯಿ ಮರಿಗಲ್ಲದೆ. ಸಣ್ಣ ಮಾತಿಲ್ಲ, ದೊಡ್ಡವನಲ್ಲ. ಬಟ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀವಿ, ಗುಡ್ ಎಕ್ಸಾಂಪಲ್ ನಿಮಗೆ. ನಾವೆಲ್ಲ ಸಣ್ಣಗಿದ್ದಾಗ ಸೋಷಿಯಲ್ ಬುಕ್ ಓದಿದ್ವಿ ನಾವೆಲ್ಲರೂ. ಎಲ್ಲರೂ ಸೋಷಿಯಲ್ 10ನೇ ತನಕ ಓದಿವು. ಎಲ್ಲ ಸಾರ್ಸ್ ಇದ್ದಾರೆ, ಹೆಡ್ ಮಾಸ್ಟರ್ಸ್ ಎಲ್ಲ ದೊಡ್ಡವರಿದ್ದಾರೆ. ಏನಂತಿದೆ ಸೋಷಿಯಲ್ ಬುಕ್ ಅಲ್ಲಿ? ಅಶೋಕುಡು ಚೆಟ್ಲು ನಾಟಿಂಚಾಡು. ಇದು ಎಷ್ಟು ವೇಳೆ ಖರೆಯಾದ? ಆಲೋಚನೆ ಮಾಡ್ತೀವಿ. ಅಶೋಕ ಚಕ್ರವರ್ತಿ ಚೆಟ್ಟು ನಾಟಿಂಚಾಡು ಎಲ್ಲ ಒಪ್ಕೋತೀವಿ ನಾವು. ಅಶೋಕ ಚಕ್ರವರ್ತಿ ಗಿಡ ಹಚ್ಚನ. ಅಶೋಕ ಚಕ್ರ ಗಿಡ ಹಚ್ಚಿಲ್ಲ, ಮೊಳಕಿಗೂ ಹಚ್ಚನ, ಎರಡು ಒಂದೇ. ಅಶೋಕ ಚಕ್ರವರ್ತಿ ಏನು ಮಾಡಿದ? విత్తనాలు నాటించాడు, మూలకలు నాటించాడు, చెట్లు నాటించలేడు. చెట్లను ఉండే మాట ఈ ಹೆಂಗಾಗ್ಯಾವ ಅಂದ್ರೆ, అశోక చక్రవర్తి చెట్లు నాటించలేడు, అశోక చక్రవర్తి మూలకలు నాటించాడు రోడ్ల పైన. ಹಂಗ ಇಲ್ಲೇನೇಂದ್ರೆ, ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರ ಸಲ್ಲದಯ್ಯ, ನಾಯಿ ಮಲೆ ಹಾಲು ನಾಯಿಗಲ್ಲದೆ ಅಲ್ಲ, ಇದು ನಾಯಿ ಮಲೆ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ನಮ್ಮ ಕೂಡಲ ಸಂಗನ ಶರಣಗಲ್ಲದೆ
ಅರ್ಥ ವ್ಯರ್ಥ ಕಂಡಯ್ಯ ಅಂತ ಬರ್ತದೆ. ಮತ್ತ ಇನ್ನೊಂದು ನಿಮ್ಗ ಎಲ್ಲರಿಗೂ ಸುಪರಿಚಿತ ಎಲ್ಲ ಕೊನೆಯಲ್ಲಿ ಮತ್ತ ಒಂದು ವಚನದ ಬಹಳ ಟೈಮ್ ಆಗಿದೆ ನೋಡಿ. ಲಾಸ್ಟ್ ವಚನ ಹೇಳ್ಬೇಕಾಗ್ತದೆ, ಯಾಕಂದ್ರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು 20 ವಚನ, ಈಗ ತಗೊಂಡಿದ್ದು 5ರಿಂದ 6 ತಗೋತಾ ಇದೀನಿ. ಟೈಮ್ ಇಂಪಾರ್ಟೆಂಟ್, ನಮ್ಗೆ ಅಮೂಲ್ಯವಾದ ಟೈಮ್ ಇಂಪಾರ್ಟೆಂಟ್. ಸೊ ಒಂದು ಬಸವನ ವಚನ ಬರ್ತದ, ಒಡನಿರ್ದ ಸತಿಯೆಂದು ನಚ್ಚಿರ್ದೆನಯ್ಯ, ಕೈ ಬಿಡದ ಸಜ್ಜನೆಗೆಂದು ನಂಬಿದ್ದೇನಯ್ಯ. ಇದು ಯಾಗಿನ ಸಂದರ್ಭ ನೀವು ಹೇಳ್ಬೇಕು ನೋಡೋಣ. ಅಯ್ಯ ನಮ್ಮಯ್ಯನ ಕೈಯ ಮುಂದಿತ್ತು ತೆಗೆದುಕೊಡೆ ಎಲ್ಲ ಚಂಡಾಲಗಿತ್ತಿ, ಕಲ್ಲನ ಮನೆಗೊಬ್ಬ ಬಳುವಳ್ಳ ಬಂದರೆ ಕೂಡಲ ಸಂಗಮ ದೇವ ಅಲ್ಲದೆ ಆರು ಇಲ್ಲ. ಇದು ಈಗ ಅಂತ ವಚನ ಸಾಹಿತ್ಯ. ಈಗಂದ್ರೆ ಇಲ್ಲಿಂದ ಓದಿದ ವಚನ ಸಾಹಿತ್ಯ ವಚನ ಇದು ಇದೆ, ಎಲ್ಲ ಓದಿದ್ವಿ ನಾವು. ವಚನ ಕೇಳಿ ಬಸವಣ್ಣನವರು ಮಳ್ಕೊಂಡವ್ರಿಗೆ ಏರಿಸಿ ಚಂಡಾಲಗಿತ್ತಿ ಅಂತಾರೇನು? ಸವಾಲಿಲ್ಲ. ಶರಣ ಸಾಹಿತ್ಯದಲ್ಲಿ ಹೆಣ್ಮಕ್ಳು ಬಹಳ ಶ್ರೇಷ್ಠ ಉನ್ನತ ಸ್ಥಾನ ಇದೆ. ಅವ್ರು ಏನಂತಂದ್ರೆ ಇಲ್ಲಿ ಏನಂತಂದ್ರೆ ಎಲ್ಲೋ ತೆಗೆದು ಕೂಡ ಬೆಂಡೋಲ ಗಿತ್ತಿ. ಈ ಚೇಕ ಬೇಕ ಏನಿದೆ ಅಂದ್ರೆ ಒಂದು ಗೀತಿ ತಮಗೆ ಟೈಪೋ ಇರೋದು. ಚೇಕ ಬೇಕ ಬೆಂಡೋಲ ಗಿತ್ತಿ, ಇದಕ್ಕೆ ಅಂತಂದ್ರೆ ಬೆಂಡೋಲ ಅಂತ ಬಸವ ಸಿಕ್ಲತ್ರ ಮಾತು ನಮ್ಮ ಕೂಡಲ ಸಂಘ ಕೈ ನಿಂತರ ತೆಗೆದು ಕೊಡೆ ಬೆಂಡೋಲ ಗಿತ್ತಿ, ಬೆಂಡೋಲ ಕಿತ್ತಿ ಕೊಡು ಅಂತ ಬಸವಣ್ಣ ಹೇಳ್ಯಾರ. ನಾವೇನಾದ್ರೆ ಈ ದಿನ ಹೊರಗೆ ಬರ್ತದ ಮಾತು ಇದು. ಆಶೆ ಕೊಡು ಚೆಟ್ಟು ನಾಟಿಂಚಾಡು. ಇದಕ್ಕೆ ಏನಂದ್ರೆ ನಾವು ಪರಿಷ್ಕೃತ ಮಾಡ್ಬೇಕು. ಅಂದ್ರೆ ಇದು ಯಾರಿಗೆ ಸಾಧ್ಯ? ನಿಮ್ಮ ಅಂತ ಯಾರಿಗೆ ಸಾಧ್ಯ ಅಲ್ಲ. ಬಹಳ ತತ್ವ ಒಳಗೆ ಹೋಗ್ಬೇಕು ಅವ್ರು. ನಾವೇನಿಲ್ಲ ಸುಮ್ಮನ ನಾವು ಶರಣ ಸಾಹಿತ್ಯದಲ್ಲಿ ಒಂದು ಹೆಜ್ಜೆ ಹಾಕೋತ ಒಂದೊಂದು ಸಣ್ಣ ಸಣ್ಣ ಹೇಳ್ತೀವಿ. ಇಂಥ ವಚನ ಏನ್ ಸಿಕ್ಕ್ಯವ ನಮಗಂದ್ರೆ 248 ವಚನಗಳು ಸುಮಾರು ಸಿಕ್ಕ್ಯವ ನಮ್ಗ. ಇದಕ್ಕೆಲ್ಲ ಏನ್ ಮಾಡ್ತಾರ ಮುಂದೆ ಮಾಡ್ತಾರ ಕರ್ನಾಟಕದಲ್ಲಿ? ಡಾಕ್ಟರ್ ಶಶಿಕಾಂತ್ ಪಟ್ಟಣನ್ ಆಗ್ಲಿ ಅವ್ರ ಟೀಮ್ ಆಗ್ಲಿ, ಅವರು ಆನ್ಲೈನ್ ಮುಖಾಂತರ ಬಹಳ ಪ್ರಚಾರ ಮಾಡ್ತಾ ಇದಾರೆ. ಇದಕ್ಕೆಲ್ಲ ಒಂದು ಸಮಗ್ರ ಮಾಡೋಣ, ಇದ್ರಲ್ಲಿ ಏನ್ ಕಲೆಕ್ಷನ್ಸ್ ಇವೆ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಶರಣ ಸಾಹಿತ್ಯ ಯಾವುದೇ ವಚನ ತಗೊಳ್ಳಿ, ಆ ಸಂಸ್ಕೃತ ಶ್ಲೋಕಗಳಿಗೆ ಎಂತೆಂದಡೆ ಅಂದರೆ ಇದು ಕಾರಣ ಅಂತ ಒಂದು ಕ್ರಮ ಬರುತ್ತೆ. ಅದು ತೆಗೆದುಬಿಟ್ರಿ ಆ ವಚನಕ್ಕೆ ಏನಾಗಲ್ಲ, ಅದಕ್ಕೆ ಜೋಡಿಸಿದಾರೆ ಅಷ್ಟೇ ಅವರು. ಸೊ ನಮ್ಗೇನು ನೀವು ಯಾಕೆ ಹೇಳ್ತೇವೆ ಈ ವಿಷಯ? ಜೈರಾಬಾದವರು ನಮ್ಮ ಸಮಾಜದವರು ಪರಿಪಕ್ವವಾಗಿದ್ದೀವಿ, ನಾವು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಎಲ್ಲರಿಗೆ. ನಮ್ದು ಏನ ನಮ್ ಒಳಗಿಂದ ಏನ ಅಂದ್ರೆ ಹೋಗಿ ಅರ್ಥ ಆಯ್ತವ್ರು. ಇದು ಬೇರೆ ಹೇಳ್ಬೇಕು, ನಮ್ಗೆ ಬೇರೆ ಆಗಿರ್ತಾರ ಮಾತವ್ರು. ಏನಪ್ಪ ಹುಡುಗ ಹಿಂಗ್ ಮಾತಾಡ್ತಾರ ಅಂತ. ಅಡಿಗೆದವರೊಡನೆ ಸಂಘ ಮಾಡಿದರೆ ಕಲ್ಲ ಹೊಡೆದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಘ ಮಾಡಿದರೆ ಮೊಸರ ಹೊಸದು ಬೆಣ್ಣೆ ತೆಗೆದುಕೊಂಬಂತೆ, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರೊಡನೆ ಸಂಘ ಮಾಡಿದರೆ ಕರ್ಪೂರದ ಗಿರಿಯ ಉರಿಕೊಂಬಂತೆ ಅಂತ ಹೇಳ್ತವ್ರು. ಎಷ್ಟು ಯಾವ ಸಂಸ್ಕೃತ ವರ್ಡ್ ಬರಲ್ಲ. ಅದಾಗಂದ್ರೆ 33-40 ಮಂದಿ ಶರಣ ವಚನ ಹೆಣ್ಮಕ್ಳು ಬರೆದ್ರ ವಚನಗಳು. ಯಾರಿಗಪ್ಪ ಸಂಸ್ಕೃತ ಶ್ಲೋಕ ಬರ್ತೀವಿ ಆ ಕಾಲದಲ್ಲಿ? ಅದು ವಿಚಾರ ಮಾಡ್ಬೇಕು ನಾವು. ಸೊ ಈ ವಿಷಯಗಳನ್ನು ಓದ್ತಾ ಹೋದ್ರೆ ಇನ್ನೊಂದು ವಚನ ಹೇಳ್ಬೇಕಂತ ವಿಚಾರ ಅದ ನಿಮ್ಗೆ. ಜೋಳವಾಳಿಯ ನಾನಲ್ಲ ವೇಳೆವಾಳಿಯ ನಾನಯ್ಯ, ಹಾಳು ಗೆಟ್ಟೋಡುವ ಆಳು ನಾನಲ್ಲವಯ್ಯ, ಕೇಳು ಕೂಡಲ ಸಂಗಮ ದೇವ ಮರಣವೇ ಮಹಾನವಮಿ. ಮ್ಯಾಲೇನೋ ನನಗ ಅಂತ ಅನ್ಕೋತ ಬಂದ್ರ. ಜೋಳವಾಳ ನಾನಲ್ಲ, ವೇಳೆವಾಳ ನಾನಲ್ಲ, ಆ ಹಾಳುಗೆಟ್ಟ ಆಳು ನಾನಲ್ಲ ಏನು. ಕೇಳು ಕೂಡಲ ಸಂಗಮ ದೇವ ಮರಣವೇ ಮಹಾನವಮಿ ಎನಗೆ. ಇದು ಸತ್ಯವಂತ ವಚನ. ಎನಗೆ ಮರಣವೇ ಮಹಾನವಮಿ ಎನಗೆ ಬರ್ತದೆ. ಯಾಕಂದ್ರೆ ಮ್ಯಾಲ ಏನ್ ಕ್ವಶನ್ ಹಾಕೋತ ಬಂದ್ರು ಕೆಳಗ ಆನ್ಸರ್ ಅದೇ ಇರ್ತದಲ್ಲಿ. ಇದು ನಮ್ದು ನಾವು ಓನ್ ಆಗಿ ತಯಾರು ಮಾಡಿದ್ದು ಅಲ್ಲ. ಇದು ಪುಸ್ತಕ ರೆಫರ್ ಮಾಡಿದ್ವಿ. ನಮ್ಮ ಆರ್.ಸಿ. ಹಿರೇಮಠ ಸಾಹೇಬ್ರ ಪುಸ್ತಕ ಇಲ್ಲಿ ಇತ್ತು, ನಾನು ನೋಡ್ದ, ಈ ಸಿಕ್ಕಿಲ್ಲ ನನಗೆ, ಮುಂಜಾನೆ ಬರೋದು ನೋಡಿದ್ರ. ಆರ್.ಸಿ. ಹಿರೇಮಠ ಸಾಹೇಬ್ ಪುಸ್ತಕದಲ್ಲಿ ಅದ್ ಹೆಂಗಿದೆ ಅಂತಂದ್ರೆ, ಇಷ್ಟು ವಚನ ಇದ್ರೆ ಕೆಳಗ ವಿವರಣೆ ಬರುತ್ತೆ. ಸರ್ ನಿಮ್ಗೆ ಚೆನ್ನಾಗಿ ಗೊತ್ತಿದ್ದೀವಿ, ಇಲ್ಲಿ ಎಕ್ಸ್ ವೈ ಝೆಡ್ 1 2 3 4 ಹಿಂಗ್ ಕೊಡ್ತಾರೋ. ಈ ಪದ ಇಲ್ಲಿ ಚೇಂಜ್ ಮಾಡಿದ್ದಾರೆ, ಈ ಪದ ಇಲ್ಲಿ ಸಂಕಲನೆ ಮಾಡ್ಬೋದು, ಆತರ ನೀವು ಕುಳಿತಿರ್ಬೋದು. ಇಲ್ಲಿ ಕ್ರಾಸ್ ಹೊಡೆದಿ ಇದು ಇದ್ದಿರ್ಬೋದು, ಇದು ಟೈಪೋಗ್ರಾಫಿ ಎರಡಾಗ್ಯದ ಅಂತ ಅವ್ರು ಏನ್ ಮಾಡ್ಯಾರ. ಹಿರೇಮಠ ಸಾಹೇಬ್ರು ಆ ಕಂಪ್ಯೂಟರ್ ಇದ್ದಿಲ್ಲ, ಸಿಸ್ಟಮ್ ಇದ್ದಿಲ್ಲ,
ಅವ್ರು ಎಷ್ಟು ಪುಸ್ತಕ ಬರ್ತಾರೆ, ಈ ಡೌನ್ ಪುಸ್ತಕ ಬರ್ದಾರ ಅವ್ರು. ಪ್ರತಿ ವಚನಕ್ಕ ಪ್ರತಿ ಲೈನ್ಗಳಿಗೆ ಕಾಮ ಇಟ್ಕೋತಾ ಫುಲ್ ಸ್ಟಾಪ್ ಇಸ್ಕೋತಾ 10 ಪುಸ್ತಕ ಹಾಕೊಂಡು ಕೂಂತಿ ಬರೆದಿರೋ ಅವ್ರು. ಮತ್ತೆ ನಾವು ಈಗ ಮಾಡ್ತೀವಿ ಶರಣ ಸಾಹಿತ್ಯ ಪೀಳಿಗೆಯವರು ಅದು ಬೆಳವಣಿಗೆ ಮಾರ್ಗದಲ್ಲಿ ಹೋಗ್ಬೇಕು. ಇನ್ನು ಅವರು ಬಂದು ವಿಜಯಲಕ್ಷ್ಮಿ ಗಡ್ಡೆಯವರು ಅವರೆಷ್ಟು ಕಳಕಳಿಯಿಂದ ಹೇಳಿದ್ರು ಮಾತುಗಳು, ಶರಣ ಸಾಹಿತ್ಯ ಬೆಳೆಸ್ರಿ ನಮ್ಗೆ ಅದು ಆದಷ್ಟು ಕೈ ನಾವು ಮಾಡ್ತಾ ಇದೀವಿ, ಮುಂದೆ ಮಾಡ್ಕೊತಾ ಹೋಗ್ತೀವಿ ಅಂತ ವಿಷಯ ಹೇಳ್ತಾ, ಈ ವಿಷಯದಲ್ಲಿ ಮೊದಲನೇದಾಗಿ ಸಚ್ಚಿದಾನಂದ ಚಟ್ನಳ್ಳಿಯವರಿಗೆ ಅಣ್ಣವರಿಗೆ ಶರಣ ಶಾಂತಿ ಹೇಳ್ತೀನಿ. ಯಾಕಂದ್ರೆ ಅವರು ಮಹಾನ್ ಜ್ಞಾನಿ, ಅವ್ರಿದ್ರೆ ನಾನು ಏನಿಲ್ಲ. ಬಟ್ ಅವ್ರ ಸಂಘಟನೆಯನ್ನು 2 ವರ್ಷ 8 ತಿಂಗಳು ನಾನು ಪ್ರತಿ ಶನಿವಾರ ಅಲ್ಲಿ ಹೋಗ್ಬೇಕು, ರಾತ್ರಿಯಲ್ಲಿ ಹೋಗ್ಬೇಕು. ಒಂದೊಂದ್ಸಲ ನಾನು ನಮ್ಮ ಮನೆಯಲ್ಲಿ ತಗೊಂಡಿದ್ದೀನಿ, ನಾನು ಮಗಳಿಗೆ ಅವ್ರ ಮಗಳಿಗೆ ಎಲ್ಲರೂ ಅಲ್ಲೇ ಇರ್ತೀವಿ. ನೈಟ್ 2 ದಿನ 3 ದಿನ ಡೈಲಿ ಎಷ್ಟು ವಚನ ಇರ್ತೀವಿ ಅಂದ್ರೆ 10, 20, ಬಹಳ ಅಂದ್ರೆ 30. ಒಂದು ದಿವಸ 30 ವಚನ ಮಾಡ್ತೀವಿ ನಾವು. ಅದು ಒಂದೊಂದು ವಚನಕ್ಕೆ 10 ರೂಪಾಯಿ ಆಲೋಚನೆ ಮಾಡ್ತೀವಿ. ಇನ್ನೊಂದು ಪುಸ್ತಕ ತಗೋತೀವಿ. ಅದನ್ನು ನಾನು ಹೇಗಿದೆ ಅಂದ್ರೆ ಮಂಥನ ಚಿಂತನೆ ಮಂಥನ ಅಂತಾರಲ್ಲ, ನಾವು ಕಡೆ ಹೋಗೋದು. ಬೆಂಗಳೂರು ಅಂದ್ರೆ ನಿಮ್ಗೆ ಗೊತ್ತಿದ್ದು ಮಾತ್ರ, ಬೆಂಗಳೂರು ಅಂದ್ರೆ ಅದು ಮಹಾಸಮುದ್ರ, ಕಡೆಗೆ ಹೋಗೋದು ಬೆಂಗಳೂರು ಅಂದ್ರೆ. ಯಾಕಂದ್ರೆ ನಮ್ಗೆ ಅಲ್ಲಿ ಹೋಗ್ಬೇಕು ಅನಿಸ್ತು, ಹಂಗೆಲ್ಲ ಮಾಡ್ಬೇಕು ಅನಿಸ್ತು. ಬಟ್ ಈಗ ಏನಾಗಿದೆ, ತೆಲುಗುದಲ್ಲಿ 1460 ವಚನಗಳು, ಕನ್ನಡದಲ್ಲಿ 1040 ವಚನಗಳು, ಇಂಗ್ಲಿಷಲ್ಲಿ ರೆಡಿಯಾಗಿದೆ, ಹಿಂದಿಯಲ್ಲಿ ರೆಡಿಯಾಗಿದೆ, ಮರಾಠಿಯಲ್ಲೂ ರೆಡಿಯಾಗಿದೆ ಅವ್ರು ಬರೆದ ಸಾಹಿತ್ಯ. ಅವ್ರು ಯಾಕೆ ಸ್ಟಾಪ್ ಮಾಡಿದೆ ಅಂದ್ರೆ ಅವರು ಏನಂತಾರ ಅದು ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಅವ್ರು ಮುಂದೆ ಮಾಡ್ತಾರ. ಅವ್ರು ಸಂಕಲ್ಪ ತಗೊಂಡು ಬಿಡೋರು, ನಾವು ಸಪೋರ್ಟ್ ಮಾಡೋಣ. ಅದನ್ನ ಮಾತು ಹೇಳ್ತಾ ಮುಂದಕ್ಕೆ ಹೋಗೋಣ. ಈ ಸಂಕಲ್ಪ ಕಾರ್ಯಗಳಲ್ಲಿ ನಾವು ಏನ್ ಡೌಟ್ ಬಂದ್ರೆ ಡಿಸ್ಕಸ್ ಮಾಡ್ಬೇಕು. ಈ ಅನುಭವ ಮಂಟಪ ಅದಕ್ಕೆ ಇದೆ, ಅನುಭವ ಮಂಟಪ ಚೇಷ್ಟೆನೇ ಅದು. ಒಂದೊಂದು ವಿಷಯದಲ್ಲಿ ಡಿಸ್ಕಸ್ ಮಾಡಬೇಕು, ವಚನ ಸಾಹಿತ್ಯ ಬೆಳೆಸಬೇಕು ಅಂತ ಉದ್ದೇಶದಿಂದ ಹೇಳ್ತಾ, ಈ ನಮಗೆ ಸಣ್ಣ ಅವಕಾಶ ಕೊಟ್ಟಿರಂತ ಲಿಂಗಾಯತ ಸಮಾಜ ಹೈದರಾಬಾದ್ ನನ್ನ ಆತ್ಮೀಯ ಬಂಧುಗಳೆಲ್ಲರಿಗೆ ಶರಣಾರ್ಥಿ ಹೇಳಿ ಮುಗಿಸ್ತಾ ಇದ್ದೀನಿ. ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಲೋ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ఇంతవరకు మన ఆత్మీయ శరణ బంధువులు శ్రీ వీరయ్య మఠపతి గారు వచన సాహిత్యంలోని పలు అంశాలను లేవనెత్తి అందులో ఉండే దోషాలు ఏవైతే ఉన్నాయో వాటిని సవరించాలి, అప్పుడే వచన సాహిత్యాన్ని అందరూ సరిగ్గా అర్థం చేసుకోగలుగుతారనే విషయాన్ని వివరించారు. వారికి మనందరి తరఫున హార్దిక అభినందనలు, ధన్యవాదాలు.